ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸ್ವಲ್ಪ ಉತ್ತರ ಪ್ರದೇಶದ ಚುನಾವಣೆಯ ಕುರಿತು ಇವತ್ತು ನೀವು ಮಾತಾಡೋಣ. ಏಕೆಂದರೆ ದಿಲ್ಲಿಯ ಗದ್ದುಗೆಯನ್ನು ತಲುಪಲಿಕ್ಕೆ ಲಖನೌವನ್ನು ದಾಟಿಕೊಂಡು ಹೋಗಬೇಕು ಅಂತ ರಾಜಕೀಯ ಪಡಸಾಲೆಯಲ್ಲಿ ಒಂದು ಗಾದೆ ಮಾತು. ಎರಡನೇದಾಗಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ, ಮುಂದೊಂದು ದಿನ ಈ ದೇಶದ ದೊಡ್ಡ ಹರಿಕಾರನಾಗಲಿರುವಂಥ ಯೋಗಿ ಆದಿತ್ಯನಾಥ್ ಮೂರನೆಯ ಬಾರಿಗೆ ಹ್ಯಾಟ್ರಿಕ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇರುವ ಜಿಜ್ಞಾಸೆಯನ್ನು ಉಂಟು ಮಾಡಿರೋದು. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಉಳಿದ ಎಲ್ಲ ರಾಜ್ಯಗಳಿಗಿಂತ ಹೆಚ್ಚಾಗಿ ವಿಶೇಷವಾಗಿ ಉತ್ತರ ಪ್ರದೇಶವನ್ನು ಟಾರ್ಗೆಟ್ ಮಾಡಿದೆ. ಜೊತೆಗೆ ಪಂಜಾಬದಲ್ಲಿ ಹೇಗಾದರೂ ಮಾಡಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಇರಲಾರದ ಹಾಗೆ ಏನು ಮಾಡಬಹುದು ಅದರ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಉತ್ತರ ಪ್ರದೇಶದ ಬಗ್ಗೆ ಮಾತಾಡೋಣ, ಅದಲ್ಲದೆ ಬೇರೆ ವಿಚಾರಗಳನ್ನು ಹೇಳುವ ಪ್ರಯತ್ನ ಮಾಡ್ತೀನಿ. ನೋಡಿ, ಉತ್ತರ ಪ್ರದೇಶದಲ್ಲಿ ಕಳೆದ ಸಾರಿ ಕೇವಲ 33 ಸ್ಥಾನಗಳು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಂದಿದ್ದರಿಂದ ನರೇಂದ್ರ ಮೋದಿ ಅವರು ಬಹುಮತವನ್ನು ಪಡೆಯುವಲ್ಲಿ ವಿಫಲರಾದರು. ಅದರ ಹಿಂದಿನ ಸಲ 2019ಕ್ಕೆ 62 ಸ್ಥಾನಗಳನ್ನು ಗಳಿಸಿದಂಥ ಭಾರತೀಯ ಜನತಾ ಪಾರ್ಟಿ NDA ಕಳೆದ ಬಾರಿ ಕೇವಲ 33 ಸ್ಥಾನಗಳನ್ನು ಗಳಿಸಬೇಕಾಯಿತು. ವೋಟ್ ಪರ್ಸೆಂಟೇಜು 49.98% ಇದ್ದದ್ದು ಕುಸಿದು 41.3% ಆಯಿತು. ಎಲ್ಲರೂ ಏನು ಹೇಳಿದ್ರು ಆ ಸಂದರ್ಭದಲ್ಲಿ ಅಂದರೆ, ಇಲ್ಲ, ಯೋಗಿ ಆದಿತ್ಯನಾಥ್ಗೆ ಸಂಪೂರ್ಣವಾದಂಥ ಪರಮಾಧಿಕಾರವನ್ನು ಕೊಡಲಿಲ್ಲ, ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅವರಿಗೆ ಯಾವುದೇ ಪ್ರಾಶಸ್ತ್ಯವನ್ನು ಕೊಡಲಿಲ್ಲ, ಪ್ರಾಧಾನ್ಯತೆಯನ್ನು ಕೊಡಲಿಲ್ಲ, ಆದ್ಯತೆಯನ್ನು ಕೊಡಲಿಲ್ಲ. ಅಮಿತ್ ಶಾ ಬಂದು ಎಲ್ಲ ಸೀಟುಗಳನ್ನು ಅನೌನ್ಸ್ ಮಾಡಿದರು. ಅದಾದಮೇಲೆ ನೀವು ಫೀಲ್ಡ್ಗಳದ್ದು ಕೆಲಸ ಮಾಡಿ ಅಂತ ಯೋಗಿ ಆದಿತ್ಯನಾಥ್ ಹೇಳಲಾಯಿತು. ಯೋಗಿ ಆದಿತ್ಯನಾಥ್ಗೆ ಯಾವ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸಬಾರ್ದು ಅಂತಿತ್ತು ಅವ್ರಿಗೆಲ್ಲ ಟಿಕೆಟನ್ನು ಅಮಿತ್ ಶಾ ಕೊಟ್ಟರು. ಹೀಗಾಗಿ ಯೋಗಿ ಆದಿತ್ಯನಾಥ್ಗೂ ಮತ್ತು ಅಮಿತ್ ಶಾಗೂ ಅಷ್ಟಕ್ಕಷ್ಟೇ. ಅಮಿತ್ ಶಾ ಅವ್ರಿಗೆ ಈತ ಪ್ರತಿದ್ವಂದಿ, ಅಂದರೆ ನಾಳೆ ಪ್ರಧಾನಮಂತ್ರಿ ಹುದ್ದೆಯ ಸ್ಪರ್ಧೆ ಬಂದ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದರೆ ಯೋಗಿ ಆದಿತ್ಯನಾಥ್ಗೆ ಹೆಚ್ಚು ಪ್ರಾಶಸ್ತ್ಯ ದೊರಕತ್ತೆ, ಪ್ರಾಧಾನ್ಯತೆ ದೊರಕತ್ತೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ನಿರಂತರವಾಗಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಪ್ರತಿ ಬಾರಿಯೂ ಯೋಗಿ ಆದಿತ್ಯನಾಥ್ ಬಗ್ಗೆ ಇನ್ನಿಲ್ಲದ ಹಾಗೆ ಒಂದು ಕಲಹವನ್ನುಂಟು ಮಾಡುವ ಪಕ್ಷದಲ್ಲಿ ನರೇಂದ್ರ ಮೋದಿಗೂ ಮತ್ತು ಯೋಗಿಗೂ ಸರಿಯಿಲ್ಲ ಅನ್ನೋದು, ಅಮಿತ್ ಶಾಗೂ ಮತ್ತು ಯೋಗಿಗೂ ಸರಿಯಿಲ್ಲ ಅನ್ನೋದು, ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದ ತಕ್ಷಣ ಕೊಟ್ಟ ಮೊದಲನೇ ಸ್ಟೇಟ್ಮೆಂಟೇ ಅದು ಏನಪ್ಪ ಅಂದರೆ, ಯೋಗಿ ಆದಿತ್ಯನಾಥ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಉತ್ತರ ಪ್ರದೇಶದಲ್ಲಿ ಕೆಳಗೆ ಇಳಿಸಲಾಗತ್ತೆ ಅಂತ ಮುಸ್ಸಂಜೆ ಹೊತ್ತಿನಲ್ಲಿ ಹೇಳಿದ್ದ. ಅಲ್ಲಿಂದ ಇಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದು ಮಾತ್ರವಲ್ಲ, ಯಾವುದೇ ಚುನಾವಣೆ ನಡೆದರೂ ಕೂಡ ಇಡೀ ದೇಶದಲ್ಲಿ ಅವರಿಗೆ ಪ್ರಾಶಸ್ತ್ಯವನ್ನು ಕೊಟ್ಟು ಸೆಲೆಬ್ರಿಟಿ ಕ್ಯಾಂಪೇನರ್ ಅಂತ ಅವರನ್ನು ನಿಯೋಜನೆ ಮಾಡಲಾಗತ್ತೆ. ಹೇಗಾದರೂ ಮಾಡಿ ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ಕಾಂಬಿನೇಷನ್ನ ಒಡೆಯಬೇಕು ಅಂತ ಒಂದು ವರ್ಗ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದೆ. ಅದು ಅನೂಚಾನವಾಗಿ ನಡ್ಕೊಂಡ್ಬಂದಿದೆ. ಆದರೆ ಈ ಬಾರಿ ಅಮಿತ್ ಶಾ ಹೇಗೆ ಯೋಗಿ ಆದಿತ್ಯನಾಥ್ ಅವರಿಗೆ ಪೂರಕವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಇವತ್ತು ನಿಮಗೆ ಹೇಳ್ತಾ ಇದ್ದೆ. ಮೊದಲನೇದಾಗಿ ಮೊನ್ನೆ ನಡೆದಂಥ ಪುನರ್ಘಟನೆ ಮಾಡಿರುವಂಥ ವಿಚಾರ. ಇದ್ರ ಹಿಂದಿನ ಸಲ ನಡ್ಡಾ ಇದ್ದ ಸಂದರ್ಭದಲ್ಲಿ 7 ಜನ ಉತ್ತರ ಪ್ರದೇಶದವರು ಕಾರ್ಯಕಾರಿಣಿಯಲ್ಲಿದ್ದರು. ಪ್ರಧಾನ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸ್ತಾ ಇದ್ದರು. ಈ ಬಾರಿ 8 ಜನರಿಗೆ ಅವಕಾಶಗಳನ್ನು ಕೊಡಲಾಗಿದೆ. ಅದರಲ್ಲಿ 4 ಜನ ಲೋಕಸಭೆ ಚುನಾವಣೆಯಲ್ಲಿ ಸೋತಂಥ MP ಅಭ್ಯರ್ಥಿಗಳಿಗೆ ಉತ್ತರ ಪ್ರದೇಶದ ರಾಷ್ಟ್ರೀಯ ರಾಜಕಾರಣಿಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 2 ಜನ ಉಪಾಧ್ಯಕ್ಷರು, 2 ಜನ ಪ್ರಧಾನ ಕಾರ್ಯದರ್ಶಿಗಳು, 2 ಜನ ಕಾರ್ಯದರ್ಶಿಗಳು, ಒಬ್ಬ OBC ಮತ್ತು ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷ ಸ್ಥಾನ. ಈ 4 ಜನ ಲೋಕಸಭಾ MP ಎಲೆಕ್ಷನ್ಲಿಂತೂ ಸೋತಂಥವ್ರು ಯಾರು? ಸ್ಮೃತಿ ಇರಾನಿ ಅಮೇಠಿಯಿಂದ ಸೋತಿದ್ದರು, ಅವ್ರನ್ನ ತೆಗೆದುಕೊಂಡು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಗಿದೆ. ಹರೀಶ್ ದ್ವಿವೇದಿ ಅಂತ ಬಸ್ತಿ ಅನ್ನುವಂಥ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನಿಂತು ಸೋತಿದ್ದ ವ್ಯಕ್ತಿ, ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಆಮೇಲೆ ದೊಹರಾರಾದಿಂದ ರೇಖಾ ವರ್ಮಾ ಸೋತಿದ್ದರು, ಆ ರೇಖಾ ವರ್ಮಾಗೆ ಪ್ರಾಶಸ್ತ್ಯ ಕೊಡಲಾಗಿದೆ. ಮತ್ತು ಊಂಚಾರಿಂದ ಅಮರ್ಪಾಲ್ ಮೌರ್ಯ ಅಂತ ಇವರೆಲ್ಲರನ್ನ ಮೂಲೆಗುಂಪು ಮಾಡಲಾಗಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರಿಗೆ ಆಸ್ಪದವನ್ನು ಮಾಡಿಕೊಡ್ತಾ ಇಲ್ಲ, ಇಲ್ಲಿ ಯಾರು ಸೋಲ್ತಾರೋ ಅವ್ರನ್ನ ಮೂಲೆಗುಂಪು ಮಾಡಲಾಗತ್ತೆ ಅಂತ ಒಂದು ಪ್ರೊಪಗ್ಯಾಂಡ ಮಾಡಲಾಗ್ತಾಯಿತ್ತು. ಸ್ಮೃತಿ ಇರಾನಿ ಎಲ್ಲಿದ್ದಾರೆ ಅಂತ ಕೇಳಲಾಗ್ತಾಯಿತ್ತು. ಸ್ಮೃತಿ ಇರಾನಿಗೆ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಮಾನವನ್ನು ಕೊಟ್ಟು ಗೌರವಿಸಲಾಗಿದೆ. ಅವರಿಂದ ನೋಡಿ, ಅವರು ಆದ ಮಾರನೇ ದಿವಸದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೇಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಆ ಸ್ಥಾನಕ್ಕೆ ಯೋಗ್ಯವಾದ ಹೆಣ್ಮಗಳು ಅನ್ನೋದನ್ನು ಮತ್ತೊಂದು ಸಲ ಅವರು ಸಾಬೀತುಪಡಿಸ್ತಾ ಇದ್ದಾರೆ. ಈಗ
ಚುನಾವಣೆಯ ವಿಚಾರಕ್ಕೆ ಬರೋಣ. ಈ ಚುನಾವಣೆಯ ವಿಚಾರಕ್ಕೆ ಬರಬೇಕಾದ್ರೆ 2022 ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ಒಂದು ಹಳೆಯ ಘಟನೆಯನ್ನು ಹೇಳ್ಬಿಡ್ತೀನಿ. ಅವಾಗ 2022 ಚುನಾವಣೆಯ ಮುಂದಿನ ನಿಲುವುಗಳು ಹೇಗಿರ್ತವೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. 2016 ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಅವರು ಒಂದು ತೀರ್ಮಾನ ಮಾಡಿದರು. ಈ ದೇಶದ ಇತಿಹಾಸದಲ್ಲಿ ಯಾರೂ ಮಾಡಲಾಗದ ಅಂಥದ್ದೊಂದು ದೊಡ್ಡದಾದ ತೀರ್ಮಾನವನ್ನು ಮಾಡ್ತಾರೆ. 1000 ಮತ್ತು 500 ನೋಟನ್ನು ರದ್ದು ಮಾಡ್ತಾರೆ, ಡಿಮಾನಿಟೈಸೇಷನ್ ಮಾಡ್ತಾರೆ. ರಾತ್ರಿ 12 ಗಂಟೆಯಿಂದ ಇವು ಮಾರುಕಟ್ಟೆಯಲ್ಲಿ ಇದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಕಡೆ ಇರೋ ರೊಕ್ಕನ ಬ್ಯಾಂಕಿನಲ್ಲಿ ಭರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಇಸ್ವಿ ನೆನಪಿಡಿ, ಡೇಟ್ ನೆನಪಿಡಿ. ಅದಾದ ಮೇಲೆ ಕೇವಲ 4 ತಿಂಗಳ ನಂತರ ಉತ್ತರ ಪ್ರದೇಶದ ಚುನಾವಣೆ ಇರುತ್ತೆ. ನಾವು ನೀವು ನೋಡಿದ್ದೀವಿ, ಡಿಮಾನಿಟೈಸೇಷನ್ ಆದ ಸಂದರ್ಭದಲ್ಲಿ ಈ ದೇಶದಲ್ಲಿ ಉಂಟಾದಂಥ ಅತಿ ದೊಡ್ಡದಾದಂಥ ಏನಂತೀರಿ ನೀವು ಅತಂತ್ರ ಸ್ಥಿತಿ ಹೇಗಿದೆ ಅಂದರೆ, ಜನ ಹೋಗಿ ATM ಮುಂದೆ ಕ್ಯೂ ಹಚ್ಕೊಂಡು ನಿಂತಿರ್ತಾರೆ, ಯಾರೋ ಪ್ರಜ್ಞೆ ತಪ್ಪಿ ಬೀಳ್ತಾರೆ, ಇನ್ಯಾರೋ ಅವ್ರಿಗೆ ನೀರು ಕುಡಿಸ್ತಾ ಇರ್ತಾರೆ. DK ಶಿವಕುಮಾರ್ ಹೋಗಿ ATM ಮುಂದೆ ನಿಂತ್ಕೋತಾರೆ. ಇಡೀ ಎಲ್ಲ ಚಾನಲ್ಗಳು ಕೂಡ ಜನ ಹೇಗೆ ದುಡ್ಡಿಲ್ಲದೆ ಪ್ರಯಾಸ ಪಡ್ತಾ ಇದ್ದಾರೆ, ಎಂಥ ಅನಾಹುತದ ಕೆಲಸ ನರೇಂದ್ರ ಮೋದಿ ಅವರು ಮಾಡಿಬಿಟ್ರು. ಈ ರೀತಿ ರಾತ್ರೋರಾತ್ರಿ ನೋಟ್ ಬಂದ್ ಮಾಡೋದು, ಇದು ನಿರಂಕುಶ ಪ್ರಭುತ್ವ, ತುಘಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ಬೆಳಗ್ಗಿಂದ ಸಂಜೆಯವರೆಗೂ ಕೂಡ ಜನರಿಗೆ ಹೇಗೆ ತೊಂದರೆಯಾಗಿದೆ ಡಿಮಾನಿಟೈಸೇಷನ್ ಅಂತಲೇ ಮಾಧ್ಯಮಗಳು ತೋರಿಸಿದವೆ ವಿನಃ ಇದರ ಹಿಂದಿರುವಂಥ ಮುಖ್ಯ ಉದ್ದೇಶ ಏನಾಗಿತ್ತು ನರೇಂದ್ರ ಮೋದಿಯದ್ದು ಅಂತ ಯಾರೂ ಯೋಚನೆಯನ್ನೇ ಮಾಡಲಿಲ್ಲ. ವಿಪಕ್ಷದವರು ಇದನ್ನು ಭಾಳ ದೊಡ್ಡದಾದಂಥ ಅವಕಾಶ ಅಂತ ಪರಿಭಾವಿಸಿದರು. ಯಾಕೆಂದರೆ 2016 ನವೆಂಬರ್ 8ಕ್ಕೆ ಆದಂಥ ಈ ಪ್ರಕರಣದ ನಂತರ ಮುಂದೆ 2 ವರ್ಷ 2019ಕ್ಕೆ ಲೋಕಸಭಾ ಚುನಾವಣೆ, ಮುಂದೆ 4 ತಿಂಗಳಿಗೆ ಉತ್ತರ ಪ್ರದೇಶದ ಚುನಾವಣೆ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಇಂಥ ತೀರ್ಮಾನವನ್ನು ಯಾಕೆ ಕೈಗೊಂಡರು? ಇದು ದೊಡ್ಡದಾದಂಥ ಯಕ್ಷ ಪ್ರಶ್ನೆಯಾಗಿ ಅವತ್ತಿನ ದಿವಸ ಕಾಡ್ತು. ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಇತ್ತು. ಅವರು ನೋಟನ್ನು ಕರೆನ್ಸಿ ಪ್ರಿಂಟ್ ಮಾಡ್ತಾಯಿದ್ರು. ಆ ನೋಟುಗಳು ಈ ಭಾರತ ದೇಶಕ್ಕೆ 8 ಕಂಟೈನರ್ಗಳಲ್ಲಿ ಬರ್ತಾಯಿತ್ತು. ಬಂದರೆ ಭಾರತದ ಇಡೀ ಭವಿಷ್ಯ ಹಾಳಾಗಿ ಹೋಗ್ತಾಯಿತ್ತು. ಅಲ್ಲಿ ನೋಟು ಮುದ್ರಣ ಮಾಡ್ತಾ ಇದ್ದಂಥ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು, ಅದೆಲ್ಲ ಆಮೇಲೆ ವಿಚಾರ. ಭಾರತ ದೇಶದ ಚುನಾವಣೆಯ ಮೇಲೆ ಇದರ ಪರಿಣಾಮ ಏನಾಯಿತು? ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸುದ್ದಿ ನೋಡಿ. ಇಡೀ ಉತ್ತರ ಪ್ರದೇಶದ ಚುನಾವಣೆಯನ್ನು ಆಳ್ತಾ ಇದ್ದಂಥ ಜನ ಕೇವಲ 3. ಒಂದು ಗುಜರಿ ವ್ಯಾಪಾರಿಗಳು, ಮೇರಠ್ನಿಂದ ಹಿಡಿದು ಎಲ್ಲ ಕಡೆ ಇರುವಂಥ ಗುಜರಿ ವ್ಯಾಪಾರಿಗಳು, ಅಲ್ಲಿ ಕೋಟಿ ದುಡ್ಡನ್ನು ಮಾಡಿಕೊಂಡಿರುವಂಥ ಜನ. ಕಾರುಗಳನ್ನು ಕದಿಯೋದು, ಕಂಡ ಕಡೆ ಕಬ್ಬಣ ಕದಿಯೋದು, ತಂದನ್ನು ತರೋದು, ಸ್ಕ್ರ್ಯಾಪ್ ಯಾರ್ಡ್ನಲ್ಲಿ ತೊಗೊಳ್ಳೋದು, ಅದನ್ನು ತೊಗೊಂಡೋಗಿ ರೋಲಿಂಗ್ ಮಷಿನ್ ಮಾರೋದು, ಸ್ಟೀಲ್ ಫ್ಯಾಕ್ಟ್ರಿ ಮಾರೋದು ಮಾಡಿ ಇಡೀ ರಾಜಕೀಯವನ್ನು ತಮ್ಮ ಅಂಗೈಯಲ್ಲಿ ಇಟ್ಕೊಂಡಂಥ ಜನ. 2017ರಲ್ಲಿ ಅಖಿಲೇಶ್ ಯಾದವ್ ಸರ್ಕಾರ, ನೆನ್ಪಿಟ್ಕೊಳ್ಳಿ, 2012ರಿಂದ 2017ವರೆಗೂ ಅಖಿಲೇಶ್ ಯಾದವ್ನ ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗಿದ್ದಿದ್ದು. ಅದಾದಮೇಲೆ ಅತಿ ದೊಡ್ಡದಾದಂಥ ಮಾಫಿಯಾ ಯಾವುದು ಉತ್ತರ ಪ್ರದೇಶದಲ್ಲಿ ಅಂದರೆ ಮೀಟ್ ವ್ಯಾಪಾರ. ಈ ಮೀಟ್ ವ್ಯಾಪಾರದ ವಿಶೇಷತೆ ಏನಂದರೆ, ಇಲ್ಲೆಲ್ಲೂ ಕೂಡ ಅಕೌಂಟಿಗೆ ನಿಮ್ಗೆ ದುಡ್ಡೇ ಸಿಗಲ್ಲ. ದನಗಳನ್ನು ಖರೀದಿ ಮಾಡೋನು ಕ್ಯಾಶ್ ಕೊಟ್ಟು ತೊಗೋತಾನೆ, ಅದನ್ನು ಕತ್ತರಿಸೋನು ಕ್ಯಾಶ್ ಕೊಟ್ಟು ಕತ್ತರಿಸ್ತಾನೆ, ಕತ್ತರಿಸಿದ್ದನ್ನು ಎಲ್ಲ ಕಡೆ ರಫ್ತು ಮಾಡೋನು, ಕೊಟ್ಟು ಕಳಿಸೋನು, ಅದನ್ನು ಕಳ್ಳ ಸಾಗಾಣಿಕೆ ಮಾಡೋನು, ತಸ್ಕರಿ ಅಂತಾರೆ ಅದಕ್ಕೆ, ಅದನ್ನು ಮಾಡೋನು ಕೂಡ ಬ್ಲ್ಯಾಕ್ ವ್ಯಾಪಾರ ಮಾಡ್ತಾರೆ. ಈ ಎಲ್ಲ ವ್ಯಾಪಾರಗಳು ಇಡೀ ಉತ್ತರ ಪ್ರದೇಶದಲ್ಲಿದ್ದಂಥ ಎಲ್ಲ ದೋ ನಂಬರ್ ಬಿಸ್ನೆಸ್ ಅಂತ ಏನು ಹೇಳ್ತಾರೆ, ಆ ದೋ ನಂಬರ್ ಬಿಸ್ನೆಸ್ಗಳೆಲ್ಲ ನಡೀತಾ ಇದ್ದು ದುಡ್ಡಿನಿಂದ ನಡೀತಾ ಇರ್ತದೆ. ಅಷ್ಟೇ ಅಲ್ಲ, ಬಸ್ಪಾ ಅಂದರೆ ಬಹುಜನ ಸಮಾಜ ಪಾರ್ಟಿ ಮತ್ತು ಸಮಾಜವಾದಿ ಪಾರ್ಟಿ, ಅಲ್ಲಿ ಟಿಕೆಟನ್ನು ತೆಗೆದುಕೊಳ್ಳಲಿಕ್ಕೆ ಹರಾಜು ಹಾಕಲಾಗುತ್ತೆ ಟಿಕೆಟ್ಗಳನ್ನು. ನೀನು ಎಷ್ಟು ದುಡ್ಡು ಕೊಡ್ತೀಯ, ನೀನು ಎಷ್ಟು ದುಡ್ಡು, ಯಾರು ಹೆಚ್ಚು ದುಡ್ಡನ್ನು ಕೊಡ್ತಾರೋ ಅವರು ಟಿಕೆಟನ್ನು ಕೊಡೋದು. ಈ ಟಿಕೆಟನ್ನು ಖರೀದಿ ಮಾಡೋರು ಯಾರು ಅಂದರೆ ಈ ಮಾಫಿಯಾದವರು ಖರೀದಿ ಮಾಡ್ತಾರೆ. ಯೋಗಿ ಆದಿತ್ಯನಾಥ್ ಬಂದ ನಂತರದ ದಿನಗಳನ್ನು ದಯವಿಟ್ಟು ನೀವು ಪರಿಗಣನೆಗೆ ತೆಗೆದುಕೊಳ್ಳಬಾರದು. ನೀವು ಈ ಹಿಂದೆ ಇದ್ದಂಥ ಉತ್ತರ ಪ್ರದೇಶದ ದಿನಗಳಿಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಅವತ್ತಿನ ಮನಸ್ಥಿತಿಯಲ್ಲಿ ಆಲೋಚನೆ ಮಾಡಬೇಕು. ಆವಾಗ ಪ್ರತಿ ಟಿಕೆಟ್ಗೂ ಕೂಡ ಕೋಟಿ ದುಡ್ಡನ್ನು ಕೊಡುವಂಥ ಸಂದರ್ಭ. ಯಾವಾಗ ಡಿಮಾನಿಟೈಸೇಷನ್ ಆಯಿತು, ಇವರ ದುಡ್ಡಿಗೆ ಬೆಲೆನೇ, ಇವ್ರ ರೊಕ್ಕವನ್ನು ಕೇಳೋವರೇ ಗತಿಯಿಲ್ಲ. ದುಡ್ಡು ಕೊಡಲಿಕ್ಕೆ ದುಡ್ಡಿಲ್ಲ, ಟಿಕೆಟನ್ನು ಖರೀದಿ ಮಾಡಲಿಕ್ಕಾಗಲ್ಲ. ರಾಜಕೀಯ ಪಕ್ಷಗಳು ಹೆಲಿಕಾಪ್ಟರ್ ಬಾಡಿಗೆ ಕೊಡಬೇಕು ಅಂದರೆ ಬಾಡಿಗೆಗೆ ದುಡ್ಡಿಲ್ಲ. ರ್ಯಾಲಿಗಳನ್ನು ಮಾಡಲಿಕ್ಕೆ ಈ ನೋಟುಗಳು ನಡೆಯೋದಿಲ್ಲ. ದೋ ನಂಬರಿ ಅಂತೇನಿತ್ತು, ಈ ಬ್ಲ್ಯಾಕ್ ಮನಿ ಅಂತೇನಿತ್ತು, ಆ ಬ್ಲ್ಯಾಕ್ ಮನಿ ಇದ್ದಕ್ಕಿದ್ದ ಹಾಗೆ ತಟಸ್ಥ ಆಗ್ಬಿಡ್ತು. ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿರಲಾರದ ಸ್ಥಿತಿ ಬಂತು. ಇದನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಿನಲ್ಲಿ ಭರ್ತಿ ಮಾಡಲಿಕ್ಕಾಗಲ್ಲ, ಅಕೌಂಟ್ ಕೊಡಬೇಕು. ಇಷ್ಟೇ ದುಡ್ಡನ್ನು ಕೊಡಬೇಕು ಅಂತ ಕಾನೂನು ಬೇರೆ ಮಾಡಲಾಗಿತ್ತು. ಒಬ್ಬ ವ್ಯಕ್ತಿ ಇಷ್ಟು ದುಡ್ಡನ್ನು ಮಾತ್ರ ಬ್ಯಾಂಕಲ್ಲಿ ರೆಮಿಟ್ ಮಾಡಬಹುದು ಅಂತ ಮಾಡಿದರು. ಇದ್ದಕ್ಕಿದ್ದ ಹಾಗೆ ಇಡೀ ಉತ್ತರ ಪ್ರದೇಶದಲ್ಲಿ ಅಯೋಮಯ ಸ್ಥಿತಿ ನಿರ್ಮಾಣ ಆಗೋಯಿತು.
ಇದನ್ನು ಒಬ್ಬರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಉತ್ತರ ಪ್ರದೇಶದಲ್ಲಿ. ಇಂಥದ್ದೊಂದು ಮೋಡಸ್ ಆಪರೆಂಡಿ ಆಗುತ್ತೆ, ಇಂಥದ್ದೊಂದು ನಿರ್ಧಾರವನ್ನು ನರೇಂದ್ರ ಮೋದಿ ಕೈಗೊಳ್ತಾರೆ, ನಾಳೆ ನಮಗೆ ಚುನಾವಣೆಗೆ ಈ ರೀತಿ ಸ್ಥಿತಿ ಉಂಟಾಗತ್ತೆ ಅಂತ ಒಬ್ಬರಿಗೂ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡದಾದಂಥ ರಣರಂಪಾಗಿ ಹೋಗುತ್ತೆ, ರಾದ್ಧಾಂತಾಗಿ ಹೋಗುತ್ತೆ, ದುಡ್ಡಿನ ದೊಡ್ಡದಾದಂಥ ಮುಗ್ಗಟ್ಟು ಉಂಟಾಗಿಬಿಡುತ್ತೆ ಉತ್ತರ ಪ್ರದೇಶದಲ್ಲಿ. ಥೇಟ ಅದೇ ರೀತಿಯ ಸ್ಥಿತಿ ಈಗ ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಇದನ್ನು ನಾನಿಲ್ಲಿ ನಿಮಗೆ ಟ್ಯಾಲಿ ಮಾಡಿ ಹೇಳ್ತಾ ಇದ್ದೀನಿ. ಅವತ್ತು ಜನ ಏನು ಭಾವಿಸಿದರು? ಜನ ತೊಂದರೆಗೊಳಗಾಗಿದ್ದಾರೆ, ಜನ ನರೇಂದ್ರ ಮೋದಿಯಿಂದ ರೋಷ್ ಹೋಗಿದ್ದಾರೆ, ಜನಕ್ಕೆ ATM ಅಲ್ಲಿ ದುಡ್ಡು ಸಿಗ್ತಿಲ್ಲ, ಮಧ್ಯಮ ವರ್ಗೀಯರು ಇನ್ನಿಲ್ಲದ ಹಾಗೆ ಸಫರ್ ಆಗ್ತಾ ಇದ್ದಾರೆ, ಅವರು ತಮ್ಮ ಜೀವನವನ್ನು ನಡೆಸೋದು ಕಷ್ಟ ಆಗಿದೆ, ಆದ್ದರಿಂದ ಮತ ಹಾಕಲ್ಲ ಭಾರತೀಯ ಜನತಾ ಪಾರ್ಟಿಗೆ ಉತ್ತರ ಪ್ರದೇಶದಲ್ಲಿ ಅನ್ನೋ ನರೇಟಿವ್. ರೆಕಾರ್ಡ್ ವಿನ್ನಿಂಗು. ಮುಖ್ಯಮಂತ್ರಿ ಯಾರು ಅಂತ ಹೇಳಲಾರದೆ ಕೇವಲ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಮುಖವನ್ನಿಟ್ಟುಕೊಂಡು ಚುನಾವಣೆಯನ್ನು ನಡೆಸಿ ರೆಕಾರ್ಡ್ ಸೀಟ್ಗಳನ್ನು ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಡೆಯಿತು. NDA ಹೇಳ ಹೆಸರಲ್ಲದೆ 40 ಸ್ಥಾನಗಳಿಗೆ ಹೋಗಿ ಮೂಲೆ ಗುಂಪಾಯಿತು ಅಖಿಲೇಶ್ ಯಾದವನ ಸರ್ಕಾರ, ಅಖಿಲೇಶ್ ಯಾದವನ ಪಾರ್ಟಿ. ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿ ಆ ರೀತಿ ಮೂಲೆ ಗುಂಪು ಮಾಡಿದ್ದು ಇಬ್ಬರು, ಒಂದು ನರೇಂದ್ರ ಮೋದಿ, ಇನ್ನೊಂದು ಅಮಿತ್ ಶಾ. ಈಗ ಬಹಳ ಮಜಾ ಅಂದರೆ ಕರೆಕ್ಟಾಗಿ ಈಗ ನಡೆದಂಥ 2-3 ದಿನಗಳ ವಿದ್ಯಮಾನ ಹೇಳ್ತೀನಿ. ನಿಮ್ಗೆ ಗೊತ್ತು, ಶಿವಪಾಲ್ ಯಾದವ್ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಏನಂತ ಹೇಳ್ದ? ನಮ್ಮ ಸರ್ಕಾರ ಬಂದ ಮೇಲೆ 2027ರಲ್ಲಿ ಆಜಮ್ ಖಾನ್ ಅವರ ಎಲ್ಲ ಕೇಸ್ಗಳನ್ನು ವಜಾ ಮಾಡ್ತೀವಿ, ಜೊತೆಗೆ ಅವರನ್ನು ಗೃಹ ಸಚಿವರನ್ನಾಗಿ ಮಾಡ್ತೀವಿ. ನೋಡಿ, ಆಜಮ್ ಖಾನ್ನ ಜೋಹರ್ ಯೂನಿವರ್ಸಿಟಿ 120 ಎಕರೆ ಸಂಪೂರ್ಣವಾಗಿ ಅಕ್ರಮವಾಗಿ ಕಟ್ಟಿದ್ದು, ಸರ್ಕಾರಿ ಜಾಗ, ಬಡವರ ಜಾಗ, ಕಂಡವರ ಜಾಗ, ಅಲ್ಲಿ ದೊಡ್ಡದಾದಂಥ ಸೌಧಗಳನ್ನು ಕಟ್ಟಲಾಗಿದೆ. 2 ಮಸೀದಿ ಬೇರೆ ಇದ್ದಾವೆ. ಒಂದು ಯೂನಿವರ್ಸಿಟಿ ಆವರಣದಲ್ಲಿ 2 ಬೃಹತ್ ಮಸೀದಿಗಳು ಹೊಂದಿದಂಥ ಅತಿ ದೊಡ್ಡದಾದಂಥ ಕ್ಯಾಂಪಸ್ ಅದು ಜೋಹರ್ ಯೂನಿವರ್ಸಿಟಿ. ಅಂಥ ಜೋಹರ್ ಯೂನಿವರ್ಸಿಟಿ, ಅದರ ನಿರ್ಮಾತೃ ಆದಂಥ ಆಜಮ್ ಖಾನು, ಆತನ ಹೆಂಡತಿ, ಆತನ ಮಗ ಎಲ್ಲರೂ ಜೈಲಲ್ಲಿದ್ದಾರೆ. ಅವನನ್ನು ಗೃಹ ಸಚಿವನನ್ನಾಗಿ ಮಾಡ್ತೀವಿ ಗೆದ್ದರೆ ಅಂತ ಶಿವಪಾಲ್ ಯಾದವ್ ಹೇಳ್ತಾನೆ. ಅಖಿಲೇಶ್ ಯಾದವನ ಕಾಕ, ಚಿಕ್ಕಪ್ಪ. ಯಾಕೆ ಹೇಳಿದರು ಅಂದರೆ ಮುಸಲ್ಮಾನರ ದುರಂಧರ ಇದ್ದ, ಅವರ ಪಾಲಿನ ಭಾಳ ದೊಡ್ಡದಾದಂಥ ನಾಯಕ ಇದ್ದ. ಆದ್ದರಿಂದ ಆಜಮ್ ಖಾನ್ಗೆ ಇತ್ತೀರಿ ಸ್ಥಾನ ಕೊಡ್ತೀವಿ ಅಂದರೆ ಮುಸಲ್ಮಾನರೆಲ್ಲ ಓಟ್ ಹಾಕಿಬಿಡ್ತಾರೆ ಅನ್ನುವಂಥ ನಂಬಿಕೆ. ಆದರೆ ಅಮಿತ್ ಶಾ ಏನು ಮಾಡ್ತಾರೆ ಅಂದರೆ PMLA ಪ್ರಕಾರ ಎಲ್ಲೆಲ್ಲೆಲ್ಲೆಲ್ಲಿ ಆಜಮ್ ಖಾನ್ ಆಸ್ತಿಗಳಿರ್ತೋ ಅದನ್ನೆಲ್ಲ ತೆರಿಗೆ ದಾಳಿಯನ್ನು ಮಾಡಿಸ್ತಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ರೇಡ್ಗಳಾಗ್ತವೆ. 106 ಕೋಟಿ ರೂಪಾಯಿಗಳ ಲೆಕ್ಕವನ್ನು ತೆರಿಗೆ ವಂಚನೆ ಮಾಡಲಾಗಿದೆ ಆಜಮ್ ಖಾನ್ನ ಲೆಕ್ಕಾಚಾರದ ಪ್ರಕಾರ. 106 ಕೋಟಿ ರೂಪಾಯಿ. ಆತನ ಚಿಕ್ಕಪ್ಪ, ದೊಡ್ಡಪ್ಪ, ಸೊಸೆ ಎಲ್ಲರ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಎಲ್ಲೆಲ್ಲಿ ಈತ ದುಡ್ಡು ಇಟ್ಟದ ಎಲ್ಲವನ್ನು ವಶಪಡಿಸಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಇವರು ಎಲ್ಲ ಬಿಲ್ಡಿಂಗನ್ನು ಕೆಡು ಬಿಡ್ತಿದ್ರು ಯೋಗಿ ಆದಿತ್ಯನಾಥ್. ಸುಪ್ರೀಂ ಕೋರ್ಟು ಅಡ್ಡಗಾಲಿತ್ತು, ಸ್ಟೇ ಕೊಟ್ಟಿದೆ. ಇವತ್ತಿಲ್ಲಿ ನಾಳೆ ಕೆಡುತ್ತಾರೆ. ಯೋಗಿ ಆದಿತ್ಯನಾಥ್ ಸಂಕಲ್ಪ ಮಾಡಿದ ಮೇಲೆ ಪ್ರಶ್ನೆನೇ ಇಲ್ಲ, ಹೋಗೋದು ಗ್ಯಾರಂಟಿ. ಆದರೆ ಆಜಮ್ ಖಾನನ ಬೆನ್ನು ಹುರಿಯನ್ನು, ಆರ್ಥಿಕ ಸ್ಪೈನ್ ಆಫ್ ಹಿಸ್ ಫೈನಾನ್ಸ್, ದುಡ್ಡಿನ ಬೆನ್ನು ಹುರಿಯನ್ನು ಕತ್ತರಿಸಲಾಗಿದೆ. ಅಲ್ಲಿಗೆ ಆಜಮ್ ಖಾನ್ ಏನೇ ಮಾಡಿ ಹೊರಗಡೆ ಬಂದರೂ ಕೂಡ ಯಾವುದೇ ಕಾರಣ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ. ಆತನ ಮೇಲೆ ಅಷ್ಟೊಂದು ಕೇಸ್ಗಳಿದ್ದಾವೆ. ಆದರೆ ಯಾವ ವಿಷಯವನ್ನು ಟಾರ್ಗೆಟ್ ಮಾಡಿ ಶಿವಪಾಲ್ ಯಾದವ್ ಹೇಳಿದ್ರು ಅಂಥದೇ ಪ್ರಭೃತಿಯ ಸಂಪೂರ್ಣವಾದಂಥ ಸಾಮ್ರಾಜ್ಯವನ್ನು ಧೂಳಿಪಟ ಮಾಡಿದ್ದು ಅಮಿತ್ ಶಾ. ಅದಾದಮೇಲೆ ಮೀಟ್ ವ್ಯಾಪಾರದ ಬಗ್ಗೆ ನಿಮಗೆ ಹೇಳಿದೆ. ಮಾಂಸದ ವ್ಯಾಪಾರ, ದಾಸನ, ಗಾಜಿಯಾಬಾದ ದಾಸನ, ಗ್ರೇಟರ್ ನೋಯ್ಡಾ ಇಲ್ಲೆಲ್ಲ ಇರುವಂಥ ಅಲ್ ನಾಜಿರ್ ಎಕ್ಸ್ಪೋರ್ಟ್ ಅಂತ ಒಂದು ಎಕ್ಸ್ಪೋರ್ಟ್ ಇದೆ. ಇವರು ಎಕ್ಸ್ಪೋರ್ಟು ಮಾಡ್ತಾರೆ. ಭಾರತ ಬೇರೆ ಬೇರೆ ರಾಜ್ಯಗಳಿಗೆ ಮಾಂಸವನ್ನು ಕಳಿಸ್ತಾರೆ. ಕೇರಳ ಎಲ್ಲ ಕಡೆ ಕಳಿಸ್ತಾರೆ. ಇವರು ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಇವ್ರದ್ದು ಪಾಕಿಸ್ತಾನಕ್ಕೆ ಹೋಗುತ್ತೆ, ಎಲ್ಲ ಕಡೆ ಹೋಗುತ್ತೆ. ಅಲ್ ನಾಜಿರ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯವರು ತೆರಿಗೆ ವಂಚನೆ ಮಾಡಿದಾರಂತೆ. IT ರೇಡ್ ಆಗಿದೆ. 11 ಕೋಟಿ 22 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವರೆಲ್ಲ ಕೂಡ ಪಾರ್ಟಿ ಫಂಡ್ ಕೊಡುವಂಥ ಜನ. ಇವರೆಲ್ಲರೂ ಎಲೆಕ್ಟ್ರಲ್ ಬಾಂಡ್ ಅನ್ನೋರು ಅಲ್ಲ. ಇವರು ಕಂತು ದುಡ್ಡು ತೆಗೆದುಕೊಂಡು ಹೋಗಿ ಸಮಾಜವಾದಿ ಪಾರ್ಟಿಗೆ, ಬಹುಜನ ಸಮಾಜ ಪಾರ್ಟಿಗೆ ಫಂಡಿಂಗ್ ಮಾಡೋರು. BJP ಕೊಡಲ್ಲ, 1 ರೂಪಾಯಿ ಕೊಡಲ್ಲ. ಹಾಗೆ ಮಾಡಿದಂಥ ಕಂಪನಿಯ ಎಲ್ಲ ಕಡೆ ದಾಳಿಯನ್ನು ಮಾಡಲಾಗಿದೆ, ದುಡ್ಡನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು HMA ಗ್ರೂಪ್ ಅಂತಿದೆ. ಇದು ಆಗ್ರಾ, ಮುಜಫರ್ನಗರ್, ಕಾನ್ಪುರ್, ಗಾಜಿಯಾಬಾದ್, ಡೆಲ್ಲಿ ಸೇರಿ 33 ಕಡೆ IT ದಾಳಿಯಾಗಿದೆ ಇವ್ರ ಮೇಲೆ.
ಇವರ ಸ್ಪೈನನ್ನು ಕೂಡ ಕತ್ತರಿಸಲಾಗಿದೆ. ಮೊಯಿನ್ ಖುರೇಷಿ ಅಂತ ಇದ್ದಾನೊಬ್ಬ. ಈ ಮೊಯಿನ್ ಖುರೇಷಿ ಭಾಳ ದೊಡ್ಡದಾದಂಥ ಮೀಟ್ ವ್ಯಾಪಾರಿ ಇದ್ದ. ಮನಿ ಲಾಂಡ್ರಿಂಗಲ್ಲಿ ಎಷ್ಟು ದುಡ್ಡನ್ನು ಇವತ್ತನಂದ ವಶಪಡಿಸ್ಕೊಂಡಿರ್ಬೋದು ನೀವು ಅಂದಾಜು ಮಾಡಿ. 200 ಕೋಟಿ ರೂಪಾಯಿಗಳನ್ನು ವಶಪಡಿಸ್ಕೊಳ್ಳಲಾಗಿದೆ. ಹವಾಲಾದಲ್ಲಿ ಸಿಕ್ಬಿದ್ದಾನೆ. CBI ಕೇಸ್ ಹಾಕಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೇಸ್ ಇದೆ. ನೋಡಿ ಮಜಾ ನೋಡಿ, ಇವರೆಲ್ಲರೂ ಕೂಡ ಒಂದಿಲ್ಲೊಂದು ಕಡೆ ಸಮಾಜವಾದಿ ಪಾರ್ಟಿಗೆ, ಬಹುಜನ ಸಮಾಜ ಪಾರ್ಟಿಗೆ ಹೇಗಾದರೂ ಮಾಡಿ ಅಧಿಕಾರಕ್ಕೆ ತರಲಿಕ್ಕೆ ಏನು ಬೇಕೋ ಅದು ಫಂಡಿಂಗ್ ಮಾಡೋದು, ಗಲಾಟೆ ಮಾಡಿಸೋದು, ಎಲ್ಲ ರೀತಿಯ ಅಪಸವ್ಯಗಳನ್ನು ಮಾಡ್ತಾ ಇದ್ದಂಥ ಜನ. ನಿಮ್ಗೆ ಕೇವಲ ಒಂದು 5 ಉದಾಹರಣೆ ಹೇಳಿದ್ದೀನಿ. ಇಂಥವು 10 ಪ್ರತಿ ದಿವಸ ಉತ್ತರ ಪ್ರದೇಶದಲ್ಲಿ ದಾಳಿ ನಡೀತದೆ. ಇದು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಅಂತ ನೀವು ಹೇಳ್ಬೋದು. ಇದು ಚುನಾವಣೆ ಉದ್ದೇಶದಿಂದ ಈ ರೀತಿ ರೇಡ್ ಮಾಡಿಸ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದು. ಹಾಗಾದರೆ ಇವರು ಮಾಡಿದ್ದು ಸರಿನಾ? ಇವರು ಈ ರೀತಿ ತೆರಿಗೆ ವಂಚನೆ ಮಾಡಿಕೊಂಡು ಹವಾಲಾ ಮಾಡಿಕೊಂಡು ಆ ದುಡ್ಡನ್ನು ದೇಶ ವಿಧ್ವಂಸಕ ಕೆಲಸಗಳಿಗೆ ಫಂಡಿಂಗ್ ಮಾಡೋದು. ಈಗ ರಾಷ್ಟ್ರಾಭಿಮಾನದ ಕೆಲಸಗಳಿಗೆ ದುಡ್ಡು ಕೊಡ್ತೀನಿ ಅಂತ ಯಾರಾದರೂ ಕೊಟ್ಟರೆ ಅದ್ರ ಬಗ್ಗೆ ನಾವು 2 ಮಾತಾಡೋಣ. ಉದಾಹರಣೆಗೆ ನಿನ್ನೆ ಅಯೋಧ್ಯದಲ್ಲಿ ಆರ್ಯ ಸಮಾಜದವರಿಗೆ ಒಂದು AI ದೊಡ್ಡ ಲ್ಯಾಬನ್ನು ಕಟ್ಸ್ಕೊಡ್ತೀನಿ ಅಂತ ನಮ್ಮ ಮುಖೇಶ್ ಅಂಬಾನಿ ಹೇಳಿದರು. ಅಯೋಧ್ಯದಲ್ಲಿ ಅವ್ರು ಯಾವುದೋ ನೆಕ್ಲೆಸ್ ಹಾರ ಹಾಕ್ತೀನಿ ಅಥವಾ ಕೃಷ್ಣನಿಗೆ ರಾಮನಿಗೆ ಕಿರೀಟ ಇಡ್ತೀನಿ ಅಂದ್ರೆ ದೊಡ್ಡ ವಿಷಯ ಆಗೋದಿಲ್ಲ. ಅವರು ಒಂದು ದೊಡ್ಡದಾದಂಥ ಕಂಪ್ಯೂಟರ್ ಲ್ಯಾಬನ್ನು ಅಯೋಧ್ಯದಲ್ಲಿ ಕಟ್ಸ್ಕೊಡ್ತೀನಿ. ಅದು ಎಷ್ಟು ಅಡ್ವಾನ್ಸ್ಡ್ ಇರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಲ್ಯಾಬ್ ಆಗಿರುತ್ತೆ. ಅಲ್ಲಿ ತರಬೇತುದಾರರು ಇರ್ತಾರೆ, ವಿದ್ಯಾರ್ಥಿಗಳಿಗೆ ಆಸ್ಪದ ಆಗತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಹೊಸದಾದಂಥ ನೆಟ್ವರ್ಕನ್ನು ತಯಾರಿ ಮಾಡುವ ಮಟ್ಟಿಗೆ ಅದರ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಡ್ತಾ ಇದೆ. ಆರ್ಯ ಸಮಾಜದವ್ರು ಮಾಡಿರೋದು. ನಿನ್ನೆ ಉದ್ಘಾಟನೆ ಆಯ್ತದು. ಹಾಗೆ ದುಡ್ಡನ್ನು ಬಳಸಿದ್ರೆ ಅದ್ರ ಬಗ್ಗೆ ಅಭ್ಯಂತರವನ್ನು ಪಡಬೇಡಿ. ಧರ್ಮದ ಕೆಲಸಕ್ಕೆ ಹೋಗಿದೆ ಅಂತ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದಾಗಿ. ಇವರೆಲ್ಲ ಇವರು ಗುಜರಿ ಮಾರ್ಕೊಂಡು ದುಡ್ಡು ಮಾಡಿ ದೇಶ ವಿಧ್ವಂಸಕ ಕೆಲಸಕ್ಕೆ ದುಡ್ಡನ್ನು ಬಳಸೋರಿಗೆ ರೇಡ್ ಮಾಡದೆ ಇನ್ನೇನು ಮಾಡಲಿಕ್ಕಾಗತ್ತೆ? ಇದು ಒಂದು ಕಡೆ. ಆರ್ಥಿಕವಾಗಿ ಚುನಾವಣೆಯನ್ನು ಎದುರಿಸಲಿಕ್ಕೆ ಬೇಕಾದಂಥ ಎದುರುಗಡೆ ಇರುವಂಥ ಶತ್ರುಗಳನ್ನು ಆರ್ಥಿಕವಾಗಿ ನಾಶದ ಅಂಚಿಗೆ ಹೇಗೆ ಕರ್ಕೊಂಡು ಹೋಗೋದು ಅಂತ ಒಂದು. 2ನೇದು ಸಂಘಟನಾತ್ಮಕವಾಗಿ ಹೇಗೆ ಬಲಪಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡಿದಂಥ ಕೆಲಸ. 3ನೇದು ಯೋಗಿ ಆದಿತ್ಯನಾಥ್ ಕಳೆದ 1 ತಿಂಗಳಿಂದ ಪ್ರತಿ ದಿವಸ 3 ರಿಂದ 4 ವಿಧಾನಸಭಾ ಕ್ಷೇತ್ರಗಳಿಗೆ ಬೆಳಗಿಂದ ಸಂಜೆವರೆಗೂ ಹೋಗಿ ಜನರ ಜೊತೆ ಸಂವಾದ ಮಾಡ್ತಾ ಇದ್ದಾರೆ. ಮಜಾ ನೋಡಿ, ಎದುರುಗಡೆ ಇರುವಂಥ ಅಖಿಲೇಶ್ ಯಾದವ್ ಅಥವಾ ಮಾಯಾವತಿ ಇಬ್ಬರೂ ಕೂಡ ಇಲ್ಲಿವರೆಗೂ ಗ್ರೌಂಡ್ ಜೀರೋ ಹೋಗಿ ಕೆಲಸವನ್ನೇ ಶುರು ಮಾಡಿಲ್ಲ. ಕೇವಲ ರಾಮ ಮಂದಿರದ ದಾನ್ ಚೋರಿ ಅಂದ್ಕೊಂಡು ಓಡಾಡೋದನ್ನು ಬಿಟ್ಟರೆ ಚಂದಾ ಚೋರಿ ಅಂತ ಹೇಳ್ತಾರೆ. ನೋಡಿ, ಚಂದ ಮತ್ತು ದಾನಕ್ಕೆ ಇರುವಂಥ ವ್ಯತ್ಯಾಸ ಇವ್ರಿಗೆ ಗೊತ್ತಿಲ್ಲ. ಚಂದ ಬೇರೆ, ಸಬ್ಸ್ಕ್ರಿಪ್ಷನ್ ಬೇರೆ, ದೇಣಿಗೆಯನ್ನು ಹಾಕೋದು ಬೇರೆ, ನಮ್ಮ ಹರಕೆಯನ್ನು ತೀರಿಸೋದು ಬೇರೆ. ಇಂಥ ಕನಿಷ್ಠ ಮಾಹಿತಿ ಕೂಡ ಅಖಿಲೇಶ್ ಯಾದವ್ಗಿಲ್ಲ. ಆತ ರಾಮ ಮಂದಿರದ ವಿಚಾರವನ್ನು ಇಟ್ಕೊಂಡು ನಾನು ಚುನಾವಣೆಯನ್ನು ಗೆಲ್ಲಬೇಕು ಅಂತ ಆತ ಓಡಾಡ್ತಾ ಇದ್ದಾನೆ. ಅಲ್ಲಿ ಆಕಾಶ್ ಆನಂದ್ ಅಂಥೇಳಿ ಮಾಯಾವತಿಯ ಸೋದರ ಅಳಿಯ ಆತ ಅಖಿಲೇಶ್ ಯಾದವ್ಗೆ ಸೆಡ್ ಹೊಡಿತಾ ಗೆಲ್ಲಬೇಕು ಅಂತ ಆತ ಓಡಾಡ್ತಾ ಇದ್ದಾನೆ. ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅನ್ನುವಂಥ 3 ಜನ ತ್ರಿಮೂರ್ತಿಗಳು ನಿಂತು ಇಡೀ ಚುನಾವಣೆಯನ್ನು ಎದುರಿಸಬೇಕು ಅಂತ ಕಟಿಬದ್ಧರಾದ ಸಂದರ್ಭದಲ್ಲಿ ಈ ಚೆಳ್ಳೆ ಪಿಳ್ಳೆಗಳಿಗೆ ಎಲ್ಲಿ ಹಾರಿ ಹೋಗ್ಬಿಡ್ತವೆ? ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈ ಬಾರಿ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಚುನಾವಣೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರ ಪ್ರತಿ ಮಜಲುಗಳನ್ನು, ಪ್ರತಿ ಧಡಕಿಗಳನ್ನು, ಪ್ರತಿ ಆಯಾಮವನ್ನು ನಿರಂತರವಾಗಿ ತಿಳಿಸ್ತಾ ಇರ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಹಲವಾರು ಇಂಟ್ರೆಸ್ಟಿಂಗ್ ಆದ ವಿಚಾರಗಳು ಬಾಕಿ ಇದ್ದಾವೆ. ಒಂದೇ ವಿಷಯ ಭಾಳತ್ತಾಗಿರೋದ್ರಿಂದ ಅದನ್ಯಾವುದೂ ಪ್ರಸ್ತಾಪ ಮಾಡ್ತಾಯಿಲ್ಲ. ಮಲ್ಲಿಕಾರ್ಜುನ ಮುತ್ಯ ಅಂದಿದೆ, ಆಮೇಲೆ ಪವನ್ ಖೇಡಾ ಅಂದಿದೆ, ಭಾಳಷ್ಟು ವಿಷಯದ ಮಧ್ಯಾಹ್ನ ಮಾತಾಡ್ತೇನೆ. ನಮಸ್ಕಾರ.